ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಇವತ್ತು ಡೆಲ್ಲಿ ಎಲೆಕ್ಷನ್ದು ನೋಡ್ತಾ ಇದ್ವಿ. ಡೆಲ್ಲಿ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ, ಇವತ್ತು 7ನೇ ತಾರೀಕು, ನಾಳೆ ಕೌಂಟಿಂಗ್ ಇರೋದು, 8ನೇ ತಾರೀಕು ಕೌಂಟಿಂಗ್ ಇರೋದು. 7ನೇ ತಾರೀಕು ನಾವು ರಿಸಲ್ಟ್ ಹಾಕೋಣ ಅಂತ ಇವತ್ತು ನಾನೆಲ್ಲ ಅನಾಲಿಸಿಸ್ ಮಾಡಿ ಆ ಪಕ್ಷದ ಮುಖ್ಯಸ್ಥರ ಒಂದು ಜಾತಕನ ತಗೊಂಡು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಕಾಂಗ್ರೆಸ್ಸಿಂದ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು, ಅದೇ ರೀತಿ BJP ಪಕ್ಷದಿಂದ JP ನಡ್ಡಾ ಅವರು. ಅಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಡೆಲ್ಲಿ ಇನ್ನೂ ಯಾರೂ ಅನೌನ್ಸ್ಮೆಂಟ್ ಮಾಡಿಲ್ಲ. BJP ಪಕ್ಷದ ಅಧಿಕೃತವಾಗಿ BJP ಪಕ್ಷ ಬಂದು ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಈ 3 ಪಕ್ಷದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಡೆಲ್ಲಿಯಲ್ಲಿ ಅಲ್ಲಿ ನೋಡಿದ್ರೆ, ಮೊದಲನೇದಾಗಿ ಅಲ್ಲಿ 70 ವಿಧಾನಸಭಾ ಕ್ಷೇತ್ರ ಇದೆ. ಇದರಲ್ಲಿ 36 ಮೆಜಾರಿಟಿ ಸೀಟ್ ಯಾರು ತಗೊತಾರೋ ಅಲ್ಲಿ ಆಳ್ವಿಕೆಗೆ ಬರ್ತಾರೆ. ಇಲ್ಲಿ ನವದೆಹಲಿಯಲ್ಲಿ ಆಳ್ವಿಕೆಗೆ ಬರ್ತಾರೆ. ಇವಾಗ 1 by 1 ನೋಡೋಣ. ಅರವಿಂದ್ ಕೇಜ್ರಿವಾಲ್ ಅವರ ಜಾತಕ ನೋಡೋಣ. ಅರವಿಂದ್ ಕೇಜ್ರಿವಾಲ್ ಅವರ ಜಾತಕದಲ್ಲಿ ಎಷ್ಟು ಸೀಟ್ ಅವ್ರು ತಗೋಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಹಾಗೆ ಅವ್ರ ಜಾತಕ ನೋಡೋದಿದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು, ಒಂದು ನಿಮಿಷ ನಿಮಗೆ ಸ್ಕ್ರೀನಲ್ಲೇ ಅವ್ರ ಜಾತಕನ ಹಾಕ್ತೀನಿ. ಅರವಿಂದ್ ಕೇಜ್ರಿವಾಲ್ ನೋಡಿ, ಅರವಿಂದ್ ಕೇಜ್ರಿವಾಲ್ ಅವರ ಜಾತಕ ನಾನು ಸ್ಕ್ರೀನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಅರವಿಂದ್ ಕೇಜ್ರಿವಾಲ್ ಅವರ ಜಾತಕ ಕನ್ಯಾ ಲಗ್ನ, ಋಷಭ ರಾಶಿ ಕೃತಿಕಾ ನಕ್ಷತ್ರ. 7ನೇ ಮನೆ ಅಧಿಪತಿ ಬಂದು ಗುರು ಬಂದು 12ರಲ್ಲಿದ್ದಾರೆ. ಲಗ್ನಾಧಿಪತಿ 12ರಲ್ಲಿದ್ದಾರೆ. 9ನೇ ಅಧಿಪತಿ ಬಂದು 12ನೇ ಮನೆಯಲ್ಲಿದ್ದಾರೆ. 9 ಮತ್ತು 10ನೇ ಅಧಿಪತಿ ಜೊತೆಲಿದ್ದಾಗ ಏನಂತೀವಿ ನಿಮಗೆ ಗೊತ್ತಿದೆ. 9 ಮತ್ತು 10ನೇ ಅಧಿಪತಿ ಕಾಂಬಿನೇಷನ್ ಇದ್ದಾಗ ಅದು ಧರ್ಮಕರ್ಮಾಧಿಪತಿ ಯೋಗ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಇವಾಗ ಅದಲ್ಲ ಮ್ಯಾಟ್ರು. ಇವರಿಗೆ 33 ವರ್ಷ ಆದಮೇಲೆ 33 ವರ್ಷ ತನಕ ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಇವರು ಒಂದು ಸ್ಟೇಜಲ್ಲಿ ಹೇಳಿದ್ದಾರೆ. ಸೊ 33 ಇಯರ್ಸ್ ತನಕ ಇವ್ರ ಲೈಫಲ್ಲಿ ಕಷ್ಟ ಇತ್ತು. ಸೊ ಈ ಜಾತಕ ಇವ್ರದ್ದು ಆಫ್ಟರ್ 33 ಇಯರ್ಸ್ ಆದಮೇಲೆ ಇವರೊಂದು ಒಳ್ಳೆ ಪೊಸಿಷನಿಗೆ ಬಂದಿದ್ದು. ಸೊ ಒಬ್ಬರು ಡೈರೆಕ್ಟಾಗಿ ಮಿನಿಸ್ಟರ್ ಆಗ್ತಾರಂದರೆ ಅದು ಖಂಡಿತ ಕೇತು ಬಲದಿಂದ ಮಾತ್ರ. ಸರ್ ಕೇತು ಕೆಟ್ಟದ್ದು ಮಾಡುತ್ತೆ, ಕೇತು ಏನು ಒಳ್ಳೇದು ಮಾಡಲ್ಲ, ಅದೆಲ್ಲ ಸುಳ್ಳು. ಕೇತು ಒಬ್ರಿಗೆ ಚೆನ್ನಾಗಿದ್ದರೆ ಒಳ್ಳೆ ಉನ್ನತವಾದ ಪದವಿನೂ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ ಅವರು, ಹಾಗೆ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಸರಿಗೆ ಬಂದು ಕೇತು ಬುತ್ತಿಯಲ್ಲಿ ಅವರು CM ಆಗಿದ್ದು. ಕೇತು ದಶೆ ನಡಿಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಕರೆಕ್ಟಾಗಿ CM ಆಗ್ತಾರೆ. ಅದೇ ರೀತಿ ನೋಡಿಬೇಕಾದ್ರೆ 2023 ಎಲೆಕ್ಷನ್ನಲ್ಲಿ, ವಿಧಾನಸಭೆ ಎಲೆಕ್ಷನಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿ ಬಂದು ಕರೆಂಟ್ ಚೀಫ್ ಮಿನಿಸ್ಟರ್ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಜಾತಕದಲ್ಲೂ ಅಷ್ಟೇ ಕೇತು ಬುತ್ತಿ ಬಂತು. ಕೇತು ಬುತ್ತಿಯಲ್ಲಿ ಶುಕ್ರ ಅಂಧರ ನಡೀತಿತ್ತು. ಆವಾಗ ಅವರು CM ಆಗ್ತಾರೆ. ಸೊ ಕೇತು ಒಂದು ಪವರ್ಫುಲ್ ಪ್ಲಾನೆಟೇ. ಇವಾಗ ಇವತ್ತಿನ ಒಂದು ಈ ವಿಷಯಕ್ಕೆ ಬರೋಣ. ಇವಾಗ ಅರವಿಂದ್ ಕೇಜ್ರಿವಾಲ್ ಅವರ ಜಾತಕದಲ್ಲಿ 11ನೇ ಅಧಿಪತಿ ಬಂದು 9ನೇ ಸ್ಥಾನದಲ್ಲಿದ್ದಾರೆ. 11ನೇ ಅಧಿಪತಿ 9ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಇವಾಗ ಗೋಚಾರ ಗ್ರಹ ಗುರು ಬಂದು ಇವರಿಗೆ ಚಂದ್ರನ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ಚಂದ್ರನ ಜೊತೆ ಸೇರಿದ್ರೆ ಗಜಕೇಸರಿ ಯೋಗ ಅಲ್ವಾ? ಸರ್ ಗಜಕೇಸರಿ ಯೋಗ ಅನ್ನೋದು ಕೇಂದ್ರ ಸ್ಥಾನದಲ್ಲಿ ಚಂದ್ರನಿಗೆ ಕನೆಕ್ಟ್ ಆಗಬೇಕು. ಚಂದ್ರನಿಗೆ ಕನೆಕ್ಟ್ ಆಗಬೇಕು, ಅದು ಪವರ್ಫುಲ್ ಆಗಿರಬೇಕು. ಇವರಿಗೆ ಕೇಂದ್ರ ಸ್ಥಾನದಲ್ಲಿ ಕನೆಕ್ಟ್ ಆಗಿಲ್ಲ, ಬಟ್ ತ್ರಿಕೋಣ ಸ್ಥಾನದಲ್ಲಿದೆ. 9ನೇ ಮನೆಯಲ್ಲಿ ಗುರು ಚಂದ್ರ ಇರೋದು ಇವಾಗ ಒಳ್ಳೆಯದೇ. ಗುರು ಬಂದು ಚಂದ್ರನಿಗೆ ಇವಾಗ ಇದ್ದಾರೆ, ಚಂದ್ರಗ್ರಹ ಮತ್ತು ಗುರುಗ್ರಹ ಇದ್ದಾರೆ. ಸೊ ಇದರದ ಒಂದು ಫಲದಿಂದ ಈ ವರ್ಷ ಹೇಗಿರುತ್ತೆ ಇವರಿಗೆ, ಈ ಎಲೆಕ್ಷನ್ನಲ್ಲಿ ಏನಾದರೂ ವಿನ್ನಿಂಗ್ ಚಾನ್ಸಸ್ ಇದೆಯಾ ಅದನ್ನು ಹೇಳ್ತೀನಿ. ಸೊ 12ನೇ ಮನೆಯಲ್ಲಿ ಗುರು ಇದ್ದಿದ್ದು, ಗುರು ಮತ್ತು ಶುಕ್ರ ಬುಧ 12ನೇ ಮನೇಲಿ ಇದ್ದು, ಕರೆಕ್ಟು ಕುಂಭರಾಶಿಯಲ್ಲಿ ಶನಿ ಬಂದು ನೋಡಿದಾಗ ಇವರು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಇವ್ರ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಎಲ್ಲ ಇವ್ರ ಮೇಲೆ ಫೈಲ್ ಮಾಡಲಾಗಿತ್ತು.
ಏನಕ್ಕಂದರೆ 12ನೇ ಮನೆಯಲ್ಲಿ ಬುಧ, ಗುರು ಮತ್ತು ಶುಕ್ರ ಈ 3 ಗ್ರಹಗಳು ಶನಿಯ ದೃಷ್ಟಿಯಿಂದ ಲಾಕ್ ಆಗಿತ್ತು. ಸೊ ಇವರು ಜೈಲಿಗೆ ಹೋಗೋ ಸಾಧ್ಯತೆ ಬಂತು. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಾತಕ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಡಿವಿಜುವಲ್ ಆಗಿ 70 ಕ್ಷೇತ್ರದಲ್ಲೂ ನಿಲ್ತಿದ್ದಾರೆ. 70 ಕ್ಷೇತ್ರದಲ್ಲೂ ಅವರು ಒನ್ ಮ್ಯಾನ್ ಆರ್ಮಿಯಾಗಿ ಫೈಟ್ ಮಾಡ್ತಿದ್ದಾರೆ ಅವರ ಪಕ್ಷ. ಸೊ ಇವರು 70 ಕ್ಷೇತ್ರದಲ್ಲಿ ಇವರು ವಿಜಯ ಸಾಧಿಸಬಹುದಾ ಅಂತ ನೋಡಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಾತಕ ನೋಡೋದಿದ್ರೆ ತುಲಾರಾಶಿ ಸ್ವಾತಿ ನಕ್ಷತ್ರ. ತುಲಾರಾಶಿ ಸ್ವಾತಿ ನಕ್ಷತ್ರ ಇವರು ಹುಟ್ಟಿರೋದು 21 ಜುಲೈ 1942ರಲ್ಲಿ ಇವರು ಹುಟ್ಟಿದ್ದಾರೆ. 21 ಜುಲೈ 1942ರಲ್ಲಿ ಹುಟ್ಟಿದ್ದಾರೆ. 10 ಗಂಟೆ 41 ನಿಮಿಷ ಬೆಳಗ್ಗೆ 10 ಗಂಟೆ 41 ನಿಮಿಷ ಬೆಳಗ್ಗೆ ಇವರು ಬೀದರ್ ಡಿಸ್ಟಿಕ್, ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಇವರು ಜನಿಸಿರೋದು. ಸೊ ಇವರ ಒಂದು ಜಾತಕ ನೋಡೋದಿದ್ರೆ ಕನ್ಯಾ ಲಗ್ನ ತುಲಾರಾಶಿ ಸ್ವಾತಿ ನಕ್ಷತ್ರ. ಕನ್ಯಾ ಲಗ್ನ ತುಲಾರಾಶಿ ಸ್ವಾತಿ ನಕ್ಷತ್ರ. ಸೊ ಇವರಿಗೆ ಅಲ್ಲಿ ಯಾರು ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಕೂಡ ದೆಹಲಿಯಲ್ಲಿ ಮುಖ್ಯಮಂತ್ರಿ ಅಂತ ಅಧಿಕೃತವಾಗಿ ಅವರು ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇವಾಗ ನೋಡೋದಿದ್ರೆ ಇವರ ಜಾತಕ ನೋಡಿದ್ರೆ ಚಂದ್ರ ಬಂದು 2ನೇ ಮನೆಯಲ್ಲಿದ್ದಾರೆ. 11ನೇ ಅಧಿಪತಿ ಬಂದು ಲಾಭಾಧಿಪತಿ ಬಂದು 2ನೇ ಮನೆಯಲ್ಲಿದ್ದಾರೆ. ಸೊ ಗುರು ದೃಷ್ಟಿ ಬಿದ್ದಿಲ್ಲ ಇಲ್ಲಿ. ಆದರೆ ಇವರಿಗೆ ಏನು ಪ್ಲಸ್ ಪಾಯಿಂಟು ಅಂತ ಕೇಳಿದ್ರೆ, ಕೇತು ಜನನ ಕಾಲ ಕೇತು ಬಂದು 6ನೇ ಮನೆಯಲ್ಲಿದ್ದಾರೆ. ಇವಾಗ ಶನಿನೂ ಬಂದು 6ನೇ ಮನೆಯಲ್ಲಿದ್ದಾರೆ. ಸರ್ ಶನಿ ಕೇತರೆ ಕಷ್ಟ ಅಲ್ವಾ? ಇಲ್ಲ, 6ನೇ ಮನೆಯಲ್ಲಿದ್ದಾಗ ಹಸುರ ಗ್ರಹಗಳು 6ನೇ ಮನೆಯಲ್ಲಿದ್ದಾಗ ಒಳ್ಳೆಯದೇ. ಬಟ್ ಇವರಿಗೇನಾದ್ರು ಅಲ್ಲಿ ಒಂದು ವಸ್ತುವಾರಿಯಾಗಿ ಆ ಚುನಾವಣೆಗೆ ಏನಾದರೂ ಒಂದು ಲೀಡರ್ಶಿಪ್ ಕೊಟ್ಟಿದ್ರೆ ಖಂಡಿತ ಕಾಂಗ್ರೆಸ್ 4-5 ಸೀಟಾರು ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಬಟ್ ಇವರಿಗೆ ವಸ್ತುವಾರಿಯಾಗಿ ಅಧ್ಯಕ್ಷರು ಒಂದು ಸ್ಥಾನ ಕೊಡಲಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅಲ್ಲಿ ಇವರಿಗೆ ಗ್ರೌಂಡ್ ವರ್ಕ್ ಮಾಡೋಕ್ಕೆ ಬಿಟ್ಟಿಲ್ಲ ಅನಿಸುತ್ತೆ. ಸೊ ಇವರೇನಾದ್ರು ಖಂಡಿತ ಇವರೇನಾದ್ರು ಇನ್ವಾಲ್ವ್ ಆದರೆ ಕಾಂಗ್ರೆಸ್ ನನ್ನ ಪ್ರಕಾರ ಅಲ್ಲಿ 4-5 ಸೀಟ್ ಗೆಲ್ಲೋದು ಖಚಿತವಾಗಿ ಇವರು ಗೆಲ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ 12ನೇ ಮನೆಯಲ್ಲಿ ರಾಹು. 12ನೇ ಮನೆಯಲ್ಲಿ ರಾಹು ಜನನ ಕಾಲ ರಾಹುನ ಶನಿ ನೋಡ್ತಾ ಇದ್ದಾರೆ. 11ರಲ್ಲಿ ಸೂರ್ಯ ಕುಜ. 11ರಲ್ಲಿ ಸೂರ್ಯ ಕುಜ 11ರಲ್ಲಿದ್ದಾರೆ. 10ರಲ್ಲಿ ಗುರು ಶುಕ್ರ ಬುಧ. ಇವ್ರಿಗೂ ಧರ್ಮ ಕರ್ಮಾಧಿಪತಿ ಯೋಗ ಇದೆ ನೋಡಿ. ಬೇಕಾದ್ರೆ ಇವ್ರ ಜಾತಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಾತಕದಲ್ಲಿ ಧರ್ಮ ಕರ್ಮಾಧಿಪತಿ ಯೋಗ ಇದೆ. 10ನೇ ಅಧಿಪತಿ ಮತ್ತು 9ನೇ ಅಧಿಪತಿ ಇದ್ದಾರೆ. ಅದೇ ರೀತಿ ಗುರುನೂ ಇದ್ದಾರೆ. ಸೊ ಇದೊಂದು ಧರ್ಮ ಕರ್ಮಾಧಿಪತಿ ಯೋಗ. ಶನಿ 5ನೇ ಮನೆ ಅಧಿಪತಿ ಬಂದು 9ನೇ ಮನೆಯಲ್ಲಿದ್ದಾರೆ. ಇವಾಗ ಗೋಚಾರ ಗುರು ಬಂದು ರಿಷಭ ರಾಶಿಯಲ್ಲಿದೆ. ಸೊ ಇವರ ಜಯ ಅನ್ನೋದು ಮ್ಯಾಕ್ಸಿಮಮ್ ಒಂದು 4 ಸೀಟ್ ಅಥವಾ 2 ಸೀಟ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು BJP ಅವ್ರದ್ದು ನೋಡೋಣ. BJPಯಲ್ಲಿ JP ನಡ್ಡಾ ಸರ್ದು ನೋಡೋದಿದ್ರೆ ಮಲ್ಲಿಕಾರ್ಜುನ್ ಸರ್ ಅವ್ರದ್ದು ನೋಡಿದ್ದೀವಿ, ಅರವಿಂದ್ ಕೇಜ್ರಿವಾಲ್ ಸರ್ ಅವ್ರದ್ದು ನೋಡಿದ್ದೀವಿ. ಇವಾಗ JP ನಡ್ಡಾ ಸರ್ ಜಾತಕ ನೋಡೋಣ. JP ನಡ್ಡಾ ಸರ್ ಅವ್ರು ಬಂದು ಅವ್ರದ್ದು ರಿಷಭ ರಾಶಿನೇ, ಮಕರ ಲಗ್ನ ಬರುತ್ತೆ. ಮಕರ ಲಗ್ನ. 2ನೇ ಸ್ಥಾನದಲ್ಲಿ ಕೇತು. 2ನೇ ಸ್ಥಾನದಲ್ಲಿ ಕೇತು. ಹಾಗೆ 12ನೇ ಮನೆಯಲ್ಲಿ ಗುರು ಶನಿ. ಲಗ್ನಾಧಿಪತಿ ಬಂದು 12ರಲ್ಲಿದ್ದಾರೆ. ಶನಿ ಬಂದು ಗುರು ಶನಿ ಶುಕ್ರ ಇರೋದು. ಇದೊಂದು 3 ಮತ್ತು 12ನೇ ಅಧಿಪತಿ 12ರಲ್ಲಿರೋದು. ರೂಲಿಂಗ್ ಪ್ಲ್ಯಾನೆಟ್ ಗುರುನೇ ಅಲ್ಲಿ ಸ್ವಂತ ಮನೆಯಲ್ಲಿದ್ದಾರೆ. ಗುರು ಯಾವಾಗ ಈ ಗ್ರಹಗಳನ್ನು ನೋಡಿದಾಗ ಇದು ತುಂಬ ವಿಶೇಷವಾಗಿರೋ ಸೂರ್ಯ 11ರಲ್ಲಿದೆ. ಇದೊಂದು ಸೂರ್ಯನಿಗೆ ಇವಾಗ ಗುರು ನೋಡ್ತಾ ಇದ್ದಾರೆ. ಗೋಚಾರ ಗುರು ಬಂದು ಜನನ ಕಾಲ ಸೂರ್ಯನಿಗೆ ನೋಡೋದು. ಖಂಡಿತ ಈ BJP ಈ ಸತಿ ಎಷ್ಟು ಲೀಡಿಂಗಲ್ಲಿ ಬರುತ್ತೆ ಅಂತ ನಾನು ಟೋಟಲಾಗಿ ಕ್ಲಾರಿಫೈ ಮಾಡ್ತೀನಿ ಇವಾಗ ನಿಮಗೆ ಒನ್ ಬೈ ಒನ್. ಇವಾಗ ಬರೆದಿಟ್ಕೊಳ್ಳಿ. ಡೆಲ್ಲಿಯಲ್ಲಿ BJP ಎಷ್ಟು ಸೀಟ್ ಗೆಲ್ಲುತ್ತೆ ಅಂದರೆ 37 ಸೀಟ್ BJP ಬರುತ್ತೆ.
28ರಿಂದ 31 ಸೀಟ್, 28ರಿಂದ 31 ಸೀಟ್ ಬಂದು ಆಮ್ ಆದ್ಮಿ ಪಕ್ಷ ಗೆಲ್ಬೋದು. ಮ್ಯಾಕ್ಸಿಮಮ್ 28, 29 ಗೆಲ್ಬೋದು. 31 ಅಂತ ನಾನು ಹೇಳಿದ್ದೀನಿ. 31 ಆದರೆ 37 ಸೀಟ್ ಬಂದು ನಾನು BJP ಅಂತ ಹೇಳಿದ್ದೀನಿ. 28 ಸೀಟ್ ನಾನು ಬಂದು 28, 29 ಬಂದು ಆಮ್ ಆದ್ಮಿ ಪಕ್ಷ ಅಂತ ಹೇಳಿದ್ದೀನಿ. 3 ಸೀಟ್ ಅಥವಾ 4 ಸೀಟ್ ಗೆಲ್ಲೋ ಚಾನ್ಸಸ್ ಕಾಂಗ್ರೆಸ್ ಪಕ್ಷಕ್ಕಿದೆ. 3ರಿಂದ 4 ಸೀಟ್ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವಂಥ ಚಾನ್ಸಸ್ ಇದೆ. ಇವರ 3 ಜನದ ಜಾತಕ ನಾನು ಅನಾಲಿಸಿಸ್ ಮಾಡೋದ್ರಿಂದ JP ನಡ್ಡಾ ಸರ್ ಅವ್ರದ್ದು ಜಾತಕ ಬಂದು ಅವರ ದಶಾಭುಕ್ತಿ ತುಂಬ ಬಲವಾಗಿದೆ. ಸೊ ಅವರ ದಶಾಭುಕ್ತಿ ತುಂಬ ಬಲವಾಗಿರೋದ್ರಿಂದ BJP ಬಂದು ಈ ಸತಿ ರೂಲಿಂಗಿಗೆ ಬರ್ತಾರೆ. ಆಮ್ ಆದ್ಮಿ ಪಕ್ಷ ಬಂದು ಅಧಿಕಾರನ ಕಳ್ಕೊತಾ ಇದೆ. ಫಸ್ಟ್ ಟೈಮ್ BJP ಅಲ್ಲಿ ರೂಲಿಂಗಿಗೆ ಬರ್ತಾರೆ. ಫಸ್ಟ್ ಟೈಮ್ ಅವರು ಪಾಪ ಅರವಿಂದ್ ಕೇಜ್ರಿವಾಲ್ ಅವರು ಸೋಲನ್ನು ಕಾಣೋ ಸ್ಥಿತಿ ಬರುತ್ತೆ ಡೆಲ್ಲಿಯಲ್ಲಿ ಈ ವರ್ಷ. ಬಟ್ ಕಾಂಗ್ರೆಸ್ ಅವರು ಮ್ಯಾಕ್ಸಿಮಮ್ 3 ಕಡೆ ಅಥವಾ 2 ಕಡೆ ವಿನ್ ಆಗೋವಂಥ ಚಾನ್ಸಸ್ ಇದೆ. ನೀವು ನೋಡ್ತೀರಾ. BJP ಈ ಸತಿ ಅಧಿಕಾರಕ್ಕೆ ಬರುತ್ತೆ. ಹಾಗೆ 70 ಕ್ಷೇತ್ರ ಇದೆ ಅಂತ ಹೇಳಿದ್ದೀನಿ. 70 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ BJP ಬಂದು 68 ಕ್ಷೇತ್ರದಲ್ಲಿ ನಿಲ್ತಾ ಇದೆ. ಇನ್ನು 2 ಕ್ಷೇತ್ರ ಬಂತು ನಿತೀಶ್ ಕುಮಾರ್ದವ್ರದ್ದು ಒಂದು ಪಕ್ಷ ಇದೆ. ಇನ್ನೊಂದು ಇನ್ನೊಂದು ಅಲೈನ್ಸ್ ಇನ್ನೊಂದು ಪಕ್ಷ ಇದೆ, ಅದು ಹೆಸರು ಬರ್ತಾ ಇಲ್ಲ ನನಗೆ. ಸೊ ಟೋಟಲ್ ಆಗಿ 2 ಪಕ್ಷದ ಜೊತೆ ಅಲೈನ್ಸ್ ಆಗಿ ಈ ಸತಿ BJP ಎಲೆಕ್ಷನ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಸೊ ಈ ವರ್ಷ BJP ರೂಲಿಂಗಿಗೆ ಬರುತ್ತೆ ನವದೆಹಲಿಯಲ್ಲಿ. ನೆಕ್ಸ್ಟ್ ರಷ್ಯಾದು ಎಲೆಕ್ಷನ್ ಪ್ರೆಡಿಕ್ಷನ್ ಮಾಡೋದಿದೆ, ರಷ್ಯಾದು. ಆಮೇಲೆ ಬಿಹಾರಿಂದು ಒಂದು ಎಲೆಕ್ಷನ್ ಇದೆ ಈ ವರ್ಷ. ಸೊ ಅದನ್ನು ನಾನು ಖಂಡಿತ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೆಚ್ಚು ಸಪೋರ್ಟ್ ಮಾಡಿ, ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.